ಇದನ್ನ ಹೆಂಗ್ ಕಂಡು ಹಿಡಿಯೋದು, ಕಂಡು ಹಿಡಿದ್ಮೇಲೆ ಅದಕ್ಕೆ ಏನೇನು ವಿಧವಾದ ಟ್ರೀಟ್ಮೆಂಟ್ಗಳಿದೆ? ಸೊ ಡಯಾಗ್ನೋಸ್ ಮಾಡ್ಲಿಕ್ಕೆ ITPಗೆ ನಾನು ಹೇಳಿದಾಗೆ ಬೇರೆ ಬೇರೆ ಕ್ರೈಟೀರಿಯಾ ಇದೆ. ಸಿಂಪ್ಟಮ್ಸ್ ಇಲ್ಲದೆ ಇನ್ಸಿಡೆಂಟಲ್ ಫೈಂಡಿಂಗ್, ಆಕಸ್ಮಿಕವಾಗಿ ನಾವು ಏನು ಪತ್ತೆ ಹಚ್ಚಿರ್ತೀವೋ ಈ ITPನ, ಅದಕ್ಕೆ ಎಷ್ಟೋ ಸತಿ ಜಾಸ್ತಿ ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ. ಲೈಕ್ ಪ್ಲೇಟೆಡ್ ಕೌಂಟ್ಸ್ ಅಬೌವ್ 50,000 ಮೇಲ್ ಇರುವಂತ ಪ್ಲೇಟೆಡ್ ಕೌಂಟ್ಸ್ಗೆ ನಾವು ಏನು ಟ್ರೀಟ್ಮೆಂಟ್ ಕೊಡೋದಿಲ್ಲ. ವಿ ಕೀಪ್ ದೆಮ್ ಅನ್ನು ವಾಚ್ ಅಂಡ್ ವೇಟ್ ಆರ್ ವೇಟ್ ಅಂಡ್ ವಾಚ್. ಅಂದ್ರೆ ಅವರು ಕ್ಲೋಸ್ ಫಾಲೋ ಅಪ್ ಅಲ್ಲಿ ಇರ್ತಾರೆ. ನಮ್ಮ ಹೆಮಟಾಲಜಿಸ್ಟ್ ಹತ್ರ ಅಂದ್ರೆ ರಕ್ತದ ಸ್ಪೆಷಲಿಸ್ಟ್ ಹತ್ರ ಒನ್ಸ್ ಇನ್ 2 ಮಂತ್ಸ್ ಆ ರೀತಿ ರೆಗ್ಯುಲರ್ ಫಾಲೋ ಅಪ್ಗೆ ಬರಬೇಕಾಗುತ್ತೆ. ಈ ರೀತಿ ಏನು ಸಿಂಪ್ಟಮ್ಸ್ ಇಲ್ದಿರೋ ಪೇಷಂಟ್ಸ್ಗೆ ನಾವು ಹೇಳ್ತೀವಿ, ಕೆಲವೊಮ್ಮೆ ತುಂಬಾ ಹೈ ಫೀವರ್ ಬಂತು ಅಂತ ಹೇಳಿದ್ರೆ ಒಮ್ಮೆ ಬ್ಲಡ್ ಕೌಂಟ್ ಮಾಡಿಸಿ, ಅಥವಾ ಏನಾದರೂ ಬ್ಲೀಡಿಂಗ್ ಕಂಡು ಬಂತು ಅಂತ ಹೇಳಿದ್ರೆ ತಕ್ಷಣ ಬ್ಲಡ್ ಕೌಂಟ್ ಮಾಡಿಸಿ ನೀವು ಹೆಮಟಾಲಜಿಸ್ಟ್ ಹತ್ರ ವಾಪಸ್ ಪುನಃ ಫಾಲೋ ಅಪ್ಗೆ ಬರಬೇಕು ಅಂತ. ಆದರೆ ಲೋ ಪ್ಲೇಟೆಡ್ ಕೌಂಟ್ಸ್ ಇರುವಂಥ ಪೇಷಂಟ್ಸ್ಗೆ, ಈಗ ಸೇ ಅಂಡರ್ ದ ಕೌಂಟ್ 50,000 ಅಥವಾ 30,000ಕ್ಕಿಂತ ಕಡಿಮೆ ಇರೋರಿಗೆ, ಅಥವಾ ಲೋ ಪ್ಲೇಟೆಡ್ಸ್ ಇದ್ದು ಬ್ಲೀಡಿಂಗ್ ಸಿಂಪ್ಟಮ್ಸ್ ಇದಕ್ಕೆ ಮುಂಚೆನೆ ಆಗಿರುವಂತಹ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಅವಶ್ಯಕ. ಇಂಥ ಪೇಷಂಟ್ಸ್ಗೆ ನಾವು ಏನು ಟ್ರೀಟ್ಮೆಂಟ್ ಕೊಡ್ತೀವಿ, ಮೋಸ್ಟ್ ಆಫ್ ಇಟ್ ಇಸ್ ಮೆಡಿಕೇಶನ್ ವೈಸ್. ಈಗ ಒಂದು 20-25 ವರ್ಷದ ಹಿಂದೆ ನಮ್ಮ ಹತ್ರ ಇವಾಗಿರುವಂತಹ ಮೆಡಿಸಿನ್ಸ್ ಇರಲಿಲ್ಲ ITP ಟ್ರೀಟ್ ಮಾಡಲಿಕ್ಕೆ. ಅವಾಗ ಸರ್ಜರಿ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಒಂದು ಅಂಗ ಇರುತ್ತೆ ಸ್ಪ್ಲೀನ್ ಅಂತ, ಅದನ್ನು ತೆಗೆಯೋದು ವಾಸ್ ಆಲ್ಮೋಸ್ಟ್ ಮ್ಯಾಂಡೇಟರಿ. ಅಂದರೆ ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸ್ಗೂ ಆ ರೀತಿ ಸರ್ಜರಿ ಬೇಕಾಗ್ತಿತ್ತು. ಆದರೆ ಈಗ ನಮಗೆ ಆಸ್ ಮೆಡಿಕಲ್ ಸೈನ್ಸಸ್ ಅಡ್ವಾನ್ಸ್ಡ್ ವಿ ನೋ ದಟ್ ಸ್ಪ್ಲಿನೆಕ್ಟಮಿ ಅಂದರೆ ಈ ಸ್ಪ್ಲೀನ್ ತೆಗೆಯುವಂತಹ ಸರ್ಜರಿ ಇಸ್ ನಾಟ್ ರಿಕ್ವೈರ್ಡ್. ಇದನ್ನು ನಾವು ಮೆಡಿಸಿನ್ಸ್ ಅಲ್ಲೇ ಕಂಟ್ರೋಲ್ ಮಾಡಬಹುದು. ನಾವು ಫಸ್ಟ್ ಲೈನ್ ಯೂಸ್ ಮಾಡುವಂತ, ಇದಕ್ಕೆ ಫಸ್ಟ್ ಲೈನ್ ಮೆಡಿಕೇಶನ್, ಸೆಕೆಂಡ್ ಲೈನ್ ಮೆಡಿಸಿನ್ಸ್, ಥರ್ಡ್ ಲೈನ್, ಹೀಗೆ ಬೇರೆ ಬೇರೆ ಲೈನ್ಸ್ ಇದೆ. ಇನ್ನೊಂದು ಏನಪ್ಪಾ ITP ಬಗ್ಗೆ ಅಂತ ಹೇಳಿದ್ರೆ, ಒಂದು ಔಷಧಿ ಒಬ್ಬರಿಗೆ ವರ್ಕ್ ಆಗುವಂಥದ್ದು ಎಲ್ರಿಗೂ ವರ್ಕ್ ಆಗ್ಬೇಕಂತ ಇಲ್ಲ. ಅಂದ್ರೆ ಕೆಲವರಿಗೆ ಸ್ಟಿರಾಯ್ಡ್ಸ್ ವರ್ಕ್ ಆಗುತ್ತೆ, ಕೆಲವೊಂದು ಪೇಷಂಟ್ಸ್ಗೆ IVIG ಅನ್ನುವಂತಹ ಔಷಧಿ ಬೇಕಾಗುತ್ತೆ, ಕೆಲವೊಂದು ಪೇಷಂಟ್ಸ್ಗೆ ನಾವು ಆಂಟಿ-D ಅಥವಾ ಒಂದು ಪರ್ಟಿಕ್ಯುಲರ್ ಇಂಜೆಕ್ಷನ್ ಹೇಳ್ತೀವಿ ಅದು ಬೇಕಾಗುತ್ತೆ, ಕೆಲವೊಂದು ಪೇಷಂಟ್ಸ್ಗೆ ಅಜುರಾನ್ ಅಂತ ಟ್ಯಾಬ್ಲೆಟ್ ಯೂಸ್ ಮಾಡ್ತೀವಿ, MMF. ಇನ್ನು ಕೆಲವರಿಗೆ ನಾವು ರಿಟಕ್ಸಿಮ್ಯಾಬ್ ಅಂದ್ರೆ ವೀಕ್ಲಿ ಒನ್ಸ್ ಕೊಡುವಂತ ಇಂಜೆಕ್ಷನ್ ಕೂಡ ಯೂಸ್ ಮಾಡ್ತೀವಿ. ಹಾಗೆ ನಾವು ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಅಲ್ಲಿ ಎಸ್ಪೆಷಲಿ ಬೇರೆ ಬೇರೆ ಆಪ್ಷನ್ಸ್ ಟ್ರೈ ಮಾಡಬೇಕಾಗುತ್ತೆ. ಪ್ರತಿಯೊಂದು ಪೇಷಂಟ್ಗೂ ಒಂದೇ ಮೆಡಿಸಿನ್ ವರ್ಕ್ ಆಗೋದಿಲ್ಲ. ಈಗ ರಿಟಕ್ಸಿಮ್ಯಾಬ್ ಅಂತ ಏನ್ ಹೇಳಿದೆ, ದಟ್ ಇಸ್ ಆಕ್ಚುಲಿ ಒನ್ ಆಫ್ ದ ಪ್ರೂವನ್ ಮೆಥಡ್ಸ್. ಅಂದ್ರೆ ಈಗ ಫಸ್ಟ್ ಲೈನ್ ಅಥವಾ ಸೆಕೆಂಡ್ ಲೈನ್ ಫೇಲ್ ಆಗಿ ಇರುವಂತಹ ಪೇಷಂಟ್ಸ್ಗೆ, ಅಥವಾ ದೇ ಡಿಡ್ ನಾಟ್ ಟಾಲರೇಟ್ ಅಥವಾ ಅದಕ್ಕೆ ರೆಸ್ಪಾಂಡ್ ಆಗಿಲ್ಲದೆ ಇರುವಂತಹ ಪೇಷಂಟ್ಸ್ಗೆ ನಾವು ರಿಟಕ್ಸಿಮ್ಯಾಬ್ ಕೊಟ್ಟು ITP ಅನ್ನೋ ಕಾಯಿಲೆನ ಆದಷ್ಟು ಮೇ ಬಿ ಅಪ್ ಟು 2-3-4 ಇಯರ್ಸ್ ವರೆಗೂ ಕಂಟ್ರೋಲ್ ಅಲ್ಲಿ ಇಡ್ಲಿಕ್ಕೆ ನೋಡ್ತೀವಿ. ದಟ್ ಇಸ್ ದ ಲಾಂಗೆಸ್ಟ್ ಆಕ್ಟಿಂಗ್ ಮೆಡಿಸಿನ್ ವಿ ಹ್ಯಾವ್ ಫಾರ್ ITP. ಇದಲ್ಲದೆ ವಿ ಆಲ್ಸೋ ಹ್ಯಾವ್ ಅನ್ ಇಂಜೆಕ್ಷನ್ ಕಾಲ್ಡ್ ರೋಮಿಪ್ಲಾಸ್ಟಿನ್ ಅಂಡ್ L-Thrombopag. ಇದು ಪ್ಲೇಟೆಡ್ ಕಣಗಳನ್ನ ಹೆಚ್ಚು ಮಾಡಿ ಅದರಿಂದಾಗಿ ಪ್ಲೇಟೆಡ್ಸ್ ಕೌಂಟ್ಸ್ ನ ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ದೀಸ್ ಆರ್ ದ ವೇರಿಯಸ್ ಟ್ರೀಟ್ಮೆಂಟ್ ಆಪ್ಷನ್ಸ್. ಈಗಲೂ ಇದು ಯಾವ ಟ್ರೀಟ್ಮೆಂಟ್ಗೂ ರೆಸ್ಪಾಂಡ್ ಆಗಿಲ್ಲದೆ ಇರುವಂತಹ ಪೇಷಂಟ್ಸ್ಗೆ ನಾವು ಸ್ಪ್ಲೆನೆಕ್ಟಮಿ, ರೇರ್ಲಿ ನಾವು ಈ ಸ್ಪ್ಲೀನ್ ತೆಗೆಯುವಂತಹ ಸರ್ಜರಿನ ರೆಕಮೆಂಡ್ ಮಾಡ್ತೀವಿ. ಕೆಲವೊಂದು ಸಣ್ಣ ಊರುಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಈ ರೀತಿಯಾದಂತಹ ಮೆಡಿಸಿನ್ಸ್ ನ ಪ್ರಿಸ್ಕ್ರೈಬ್ ಮಾಡಲಿಕ್ಕೆ ಫೆಸಿಲಿಟಿ ಇಲ್ಲದೆ ಇರೋ ಕಡೆ ನಾವು ಸ್ಪ್ಲೆನೆಕ್ಟಮಿ ಅನ್ನೋದನ್ನ ಈಗಲೂ ಐ ಥಿಂಕ್ ಪ್ರಾಕ್ಟೀಸ್ ಮಾಡಲಾಗುತ್ತೆ. ಬಟ್ ಇಟ್ ಕಮ್ಸ್ ವಿತ್ ಇಟ್ಸ್ ಓನ್ ರಿಸ್ಕ್ಸ್. ಅಂದ್ರೆ ಸರ್ಜರಿ ಆದ್ಮೇಲೆ ಇನ್ಫೆಕ್ಷನ್ಸ್ ಬರುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಹಾಗೆ ರಕ್ತ ಹೆಪ್ಪುಗಟ್ಟೋದು ಅಂದ್ರೆ ಥ್ರಾಂಬೋಸಿಸ್ ಅಂತ, ಥ್ರಾಂಬೋಟಿಕ್ ರಿಸ್ಕ್ ಅಂತ ಹೇಳ್ತೀವಿ, ಆ ರಿಸ್ಕ್ ತುಂಬಾ ಹೆಚ್ಚಾಗುತ್ತೆ. ಹಾಗಾಗಿ ಆದಷ್ಟು ನಾವು ಸ್ಪೆಷಲಿಸ್ಟ್ ಈ ಸರ್ಜರಿನ ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ತೀವಿ. ಸೊ ಈಗ ಸಿಂಪಲ್ ಟೆಸ್ಟ್ ಅಂದ್ರೆ ಏನು? ಈಗ ಯಾರಲ್ಲ ಒಬ್ರು ನೋಡ್ಬೇಕು, ನನಗೆ ಪ್ಲೇಟ್ಲೆಟ್ಸ್ ಕಮ್ಮಿ ಇದೆಯಾ, ITP ಇದೆಯಾ ನಾನು ಚೆಕ್ ಮಾಡೋದಕ್ಕೆ ಸಿಂಪಲ್ ಟೆಸ್ಟ್ ಏನು? ವೆರಿ ಗುಡ್ ಕ್ವೆಶ್ಚನ್. ಸೊ ನಂಬರ್ 1 ಟೆಸ್ಟ್ ಇಸ್ ನಮ್ಮ ಪ್ಲೇಟೆಡ್ ಕೌಂಟ್ಸ್ ಎಷ್ಟಿದೆ ಅಂತ ಪತ್ತೆ ಹಚ್ಚಲಿಕ್ಕೆ ಕಂಪ್ಲೀಟ್ ಬ್ಲಡ್ ಕೌಂಟ್, ಅಂದ್ರೆ ನಮ್ಮ ಕೌಂಟ್ಸ್ ಯಾವ ಲೆವೆಲ್ ಇದೆ ಅಂತ ಚೆಕ್ ಮಾಡೋದು. ದಟ್ ಇಸ್ ದ ಪ್ರೈಮರಿ ಟೆಸ್ಟ್. ಸೊ ಕಂಪ್ಲೀಟ್ ಬ್ಲಡ್ ಕೌಂಟ್, ಅದರ ಜೊತೆಗೆ ಪೆರಿಫರಲ್ ಸ್ಮಿಯರ್, ಅಂದ್ರೆ ನಾವು ರಕ್ತವನ್ನ ಒಂದು ಗ್ಲಾಸ್ ಸ್ಲೈಡ್ ಮೇಲೆ ಹಾಕಿ ಅದನ್ನ ಮೈಕ್ರೋಸ್ಕೋಪ್ ಕೆಳಗಡೆ ನೋಡ್ತೀವಿ. ಸೊ ಈ ಕಂಪ್ಲೀಟ್ ಬ್ಲಡ್ ಕೌಂಟ್ ಮತ್ತು ಪೆರಿಫರಲ್ ಸ್ಮಿಯರ್, ದೀಸ್ ಆರ್ ದ ಮೇನ್ ಟೆಸ್ಟ್. ಅಂದ್ರೆ ಫಸ್ಟ್ ಸ್ಟೆಪ್ ಟು ಫೈಂಡ್ ಔಟ್ ನಿಮಗೆ ITP ಇದೆಯಾ ಇಲ್ವಾ ಅಂತ ನೋಡ್ಲಿಕ್ಕೆ ದಿಸ್ ಇಸ್ ದ ಅಬ್ಸಲ್ಯೂಟ್ ಫಸ್ಟ್ ಸ್ಟೆಪ್ ಟು ಫೈಂಡ್ ಔಟ್. Thank you, doctor. Thank you.